ನಮಸ್ತೆ. ನಿಮ್ಮ ಲೈಫಲ್ಲಿ ಇರುವಂತಹ ಚಾಲೆಂಜಸ್ಗೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾ ಅಥವಾ ಟೆಂಪರರಿ ಸೊಲ್ಯೂಷನ್ ಬೇಕಾ? ಅಂದ್ರೆ ತಾತ್ಕಾಲಿಕ ಪರಿಹಾರ ಬೇಕಾ ಅಥವಾ ಶಾಶ್ವತ ಪರಿಹಾರ ಬೇಕಾ ಅಂತ ನೀವು ಯೋಚನೆ ಮಾಡಿ. ಯಾಕೆ ಅಂದ್ರೆ ತುಂಬಾ ಜನ ನಮ್ಮ ಕಂಪ್ನಿಗೆ ಕಾಲ್ ಮಾಡ್ತಾ ಇದ್ದೀರಾ ಕೌನ್ಸಿಲಿಂಗ್ ನ ಕೇಳ್ಕೊಂಡು. ಸೊ ನಾನು 1 ವರ್ಷದಿಂದ ಕೌನ್ಸಿಲಿಂಗ್ ನ ಸ್ಟಾಪ್ ಮಾಡಿರೋ ಕಾರಣ ಏನು ಅಂತ ಅಂದ್ರೆ ಎಲ್ಲರೂ ಕೂಡ ತಾತ್ಕಾಲಿಕ ಪರಿಹಾರನ ಕೇಳ್ಕೊಳ್ತಾರೆ. ಮತ್ತೆ ಜೀವನದಲ್ಲಿ ಇನ್ನೂ ಕೆಲವು ಸವಾಲುಗಳು ಬಂದಾಗ ಮತ್ತೆ ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ತಾರೆ. ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ, ಹಾಗೆ ನಾನು ಸ್ವತಃ ಕಲ್ತಿರುವಂತಹ ವಿಷಯಗಳು, ನಾನು ಅಳವಡಿಸ್ಕೊಂಡಿರೋ ವಿಷಯಗಳು, ಜ್ಞಾನ ಮಾರ್ಗ ಅಂಡ್ ಭಕ್ತಿ ಮಾರ್ಗವನ್ನ ಇವತ್ತು ನಾನು ನನ್ನ ಲೈಫಲ್ಲಿ ಏನಾದ್ರೂ ಆದ್ರೆ ಕೌನ್ಸಿಲಿಂಗ್ಗೆ ಖಂಡಿತ ಹೋಗಲ್ಲ. ಯಾಕಂದ್ರೆ ಸ್ವಯಂ ಅರಿವು ನನ್ನಲ್ಲಿದೆ. ಸೊ ನಾನು ಮುಂಚೆ ಕೌನ್ಸಿಲಿಂಗ್ ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇರೋದು ನಮ್ಮೊಳಗಡೆ. ನಮ್ಮೊಳಗಡೆ ಇರುವಂತಹ ಪರಿಹಾರ ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಜ್ಞಾನದ ಮೂಲಕ. ಹಾಗಾಗಿ ನಮ್ಗೆ ಯಾರೆಲ್ಲ ನಾವು ಡಿಸೈಡ್ ಮಾಡಿದ್ದೇನಂದ್ರೆ ಕೌನ್ಸಿಲಿಂಗ್ ಬದಲು ಅವ್ರನ್ನೇ ಸೆಲ್ಫ್ ಕೌನ್ಸಿಲರ್ ಮಾಡ್ಬಿಡೋಣ, ಸೆಲ್ಫ್ ಹೀಲರ್ ಮಾಡ್ಬಿಡೋಣ. ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ಸೊಲ್ಯೂಷನ್ ಅವ್ರ ಒಳಗಡೆನೆ ಇರುವಂತಹ ಅವರ ಆಂತರಿಕ ಶಕ್ತಿಯನ್ನ ನಾವು ಅವ್ರಿಗೆ ತೋರಿಸ್ಕೊಡೋಣ. ನಿಜವಾಗ್ಲೂ ನಾನು ಮತ್ತೆ ನೀವು ಅಲ್ಲ, ಆಕ್ಚುಲಿ ನೀವು ಮತ್ತೆ ಭಗವಂತ. ಸೊ ನಿಮ್ಮ ಮತ್ತೆ ಭಗವಂತನ ನಡುವೆ ಒಂದು ಕನೆಕ್ಟಿವಿಟಿ ಕ್ರಿಯೇಟ್ ಆಗ್ಬೇಕು. ಅದನ್ನ ಆಸ್ ಎ ಚಾನೆಲ್ ಆಗಿ, ಒಂದು ಮೀಡಿಯಂ ಆಗಿ ನಾವು ಕೆಲಸ ಮಾಡ್ಬೋದು. ಹಾಗಾಗಿ ನೀವು ಭಗವಂತನ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಬೇರೆ ಯಾರು ಬೇಕು ನಿಮ್ಗೆ ಕೌನ್ಸಿಲಿಂಗ್ಗೆ ಅಂತ ನೀವೇ ಯೋಚನೆ ಮಾಡಿ. ನಾನು ಬೇಡ, ಯಾರು ಬೇಡ. ಸೊ ಇದನ್ನ ನಾನು ಸ್ವತಃ ಅನುಭವಿಸಿದ್ದೀನಿ. ಸೊ ಕೌನ್ಸಿಲಿಂಗ್ಗೆ ನೀವು ಆ ಕ್ಷಣಕ್ಕೆ ದುಡ್ಡು ಕೊಟ್ಟು ಆಮೇಲೆ ಕೆಲವರಿಗೆ ಪರಿಹಾರ ಆಗ್ಬೋದು, ಇನ್ ಕೆಲವರು ಅದನ್ನ ಫಾಲೋ ಅಪ್ ಮಾಡಕ್ ಆಗದೆ ಇರ್ಬೋದು. ಈ ಎಲ್ಲಾ ಚಾಲೆಂಜಸ್ ಬದಲು ನೀವು ಸ್ವಯಂ ಅರಿವನ್ನ ಪಡ್ಕೊಂಡು, ಜ್ಞಾನನ ಪಡ್ಕೊಂಡು, ನೀವೇ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ ಸೊಲ್ಯೂಷನ್ ಹುಡ್ಕೊಳ್ಳೋ ಹಾಗೆ ಲೈಫ್ ಟೈಮ್ ನೀವು ಬ್ಯೂಟಿಫುಲ್ ಆಗಿ ಲೈಫ್ ಲೀಡ್ ಮಾಡಕ್ಕೆ ಬೇಕಾಗಿರೋದು ಜ್ಞಾನ ಜ್ಞಾನ ಜ್ಞಾನ. ಹಾಗಾಗೇನೆ ಜ್ಞಾನ ಮಾರ್ಗ 1 ವರ್ಷದ ಎಜುಕೇಶನ್ ನಮ್ಮಲ್ಲಿರುತ್ತೆ. ಯಾರು ನಿಜವಾಗ್ಲೂ ಲೈಫ್ನ ಬ್ಯೂಟಿಫುಲ್ ಆಗಿ ಮಾಡ್ಕೊಬೇಕು. ಹೌದು, ನನಗೆ ಸಡನ್ ಆಗಿ ಮೆಡಿಸಿನ್ಸ್ ತಗೊಂಡ್ರೆ ಏನಾದ್ರೂ ತಲೆನೋವು ಬಂತು ಅಂತ ಇಮಿಡಿಯೇಟ್ ಮೆಡಿಸಿನ್ಸ್ ತಗೊಂತೀವಿ. ಸೊ ಅದರಿಂದ ನಮಗೆ ದೇಹಕ್ಕೆ ಹಾನಿ ಆಗುತ್ತೆ, ಹೌದೋ ಇಲ್ವೋ? ಡಾಕ್ಟ್ರು ಕೂಡ ಅಷ್ಟೊಂದು ಮೆಡಿಸಿನ್ಸ್ ಓವರ್ ಡೋಸೇಜ್ ತಗೋಬೇಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಇದು ಅಷ್ಟೇನೆ, ಚಾಲೆಂಜ್ ಬಂದ ತಕ್ಷಣ ಇಮಿಡಿಯೇಟ್ ಸೊಲ್ಯೂಷನ್ ಸಿಗೋದು, ಆ ಕ್ಷಣಕ್ಕೆ ನಿಮಗೆ ಸಮಾಧಾನ ಸಿಗ್ಬೋದೇ ಹೊರತು ಅದು ಪರಿಹಾರ ಅಲ್ಲ. ಸೊ ಸಮಾಧಾನ ಇಂಪಾರ್ಟೆಂಟ್ ಅಲ್ಲ, ಪರಿಹಾರ ಇಂಪಾರ್ಟೆಂಟು, ನೆಮ್ಮದಿ ಇಂಪಾರ್ಟೆಂಟ್. ಹಾಗಾಗಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ. ನೀವೇ ಸೆಲ್ಫ್ ಕೌನ್ಸಿಲರ್ ಆಗಿ, ನೀವೇ ಸೆಲ್ಫ್ ಹೀಲರ್ ಆಗಿ ತುಂಬಾ ಅದ್ಭುತವಾದ ನಿಮ್ಮ ಜೀವನನ ನೀವೇ ಕಟ್ಕೋಬಹುದು. ಯಾರು ಅದಕ್ಕೆ ರೆಡಿ ಇದ್ದೀರಾ, ಯಾರು ನಿಜವಾಗ್ಲೂ ಸೊಲ್ಯೂಷನ್ ಬೇಕು ಅಂತ ಇದ್ದೀರಾ, ಅವ್ರು ಮಾತ್ರನೇ ನಮ್ಮ ಜ್ಞಾನ ಮಾರ್ಗಕ್ಕೆ ಬಂದು ಅವರು ಸೆಲ್ಫ್ ಹೀಲರ್, ಸೆಲ್ಫ್ ಕೌನ್ಸಿಲರ್ ಆಗ್ತಾರೆ. ಹಾಗಾಗಿ ಇದೇ ಕಾರಣಕ್ಕೆ ನಾವು ಕೌನ್ಸಿಲಿಂಗ್ನ ಸ್ಟಾಪ್ ಮಾಡಿದ್ದೀವಿ. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ತಾತ್ಕಾಲಿಕ ಪರಿಹಾರ ಬೇಕು ಅಂತ ಅಂದರೆ ಖಂಡಿತ ಇಲ್ಲ, ನೀವು ಮತ್ತೆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ. ಇಷ್ಟು ಮಾತ್ರ ನಂಗೆ ಹೇಳಕ್ಕೆ ಸಾಧ್ಯ. ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ. ಥ್ಯಾಂಕ್ ಯು.